ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಒಂದು ದೊಡ್ಡ ಆರ್ಥಿಕ ಸುದ್ದಿ ಹೊರ ಬಂದಿದೆ. ಅದೇನೆಂದರೆ, ಅಮೆರಿಕ ಮತ್ತು ಬಾಂಗ್ಲಾದೇಶ ನಡುವೆ ಒಂದು ಹೊಸ ವ್ಯಾಪಾರ ಒಪ್ಪಂದದ ನಂತರ ಕೆಲವು ಉತ್ಪನ್ನಗಳ ಮೇಲೆ 0% ಟ್ಯಾರಿಫ್ ಅಂದರೆ ಇಂಪೋರ್ಟ್ ಡ್ಯೂಟಿ ಅಂದರೆ 0% ಅವಕಾಶ ಸಿಕ್ಕಿದೆ ಎಂದು ಹೇಳಲಾಗ್ತೈತೆ. ಹೌದು ಸ್ನೇಹಿತರೆ, ಇದು ಸಂಪೂರ್ಣವಾಗಿ ಎಲ್ಲ ಉತ್ಪನ್ನಗಳ ಮೇಲೆ 0% ಟ್ಯಾರಿಫ್ ಅಂತಾನೆ ಹೇಳ್ತಾ ಇಲ್ಲ, ಕೆಲವೊಂದು ವಸ್ತುಗಳ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಬಾಂಗ್ಲಾದೇಶಕ್ಕೆ ಎಷ್ಟು ಲಾಭ ಇದೆ, ಏನೇನು ಟ್ರೇಡಿಂಗ್ಸ್ ನಡೀತು, ಇದರಿಂದ ಅಮೆರಿಕಕ್ಕೆ ಏನು ಲಾಭ, ನಮ್ಮ ಭಾರತಕ್ಕೆ ಏನು ನಷ್ಟ, ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಗೆಳ್ರೆ, ಫಸ್ಟ್ ಮೊದಲು ಟ್ಯಾರಿಫ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಟ್ಯಾರಿಫ್ ಅಂದರೆ ಒಂದು ದೇಶ ಇನ್ನೊಂದು ದೇಶದ ಬಂದ ಉತ್ಪನ್ನಗಳ ಮೇಲೆ ಹಾಕುವ ಆಮದು ತೆರಿಗೆ. ಅಂದರೆ ಇವಾಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇವಾಗ ನಮ್ಮ ದೇಶ ವಸ್ತುಗಳು ಇರ್ತಾವಂಕ, ಅದನ್ನು ಇವಾಗ ಅಮೆರಿಕದಲ್ಲಿ ಮಾರಬೇಕು, ಯಾವನ ಇವಾಗ ಬಟ್ಟೆ ಏನನ್ನ, ಅದ್ರ ಮೇಲೆ ಟ್ಯಾರಿಫು 18% ಅಂದರೆ 18 ರೂಪಾಯಿ. 18% ಅಂದರೆ ನಾವು ಇಲ್ಲಿಂದ 100 ರೂಪಾಯಿಗೆ ಹೋದರೆ ಅವರು ಎಕ್ಸ್ಟ್ರಾ 18 ರೂಪಾಯಿ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಆಗೋದು, ಇದರಿಂದ ಟ್ಯಾರಿಫ್ಗಳು. ಅದೇ ರೀತಿ ಇವಾಗ ಹಾಗಾದರೆ ಇವಾಗ 0% ಟ್ಯಾರಿಫ್ ಅಂದರೆ ಇವಾಗ ಬಾಂಗ್ಲಾದೇಶವ್ರು ಇಲ್ಲಿಂದ ಅವ್ರಿಗೆ 100 ರೂಪಾಯಿ ಶೆಲ್ಟ್ ಬೀಳ್ತಿ ತನಕ ಅಮೆರಿಕದಲ್ಲಿ ಅಲ್ಲಿ 100 ರೂಪಾಯಿಗೆ ಮಾರ್ಕೊಳ್ಳೋದು, ಎಕ್ಸ್ಟ್ರಾ ಟ್ಯಾರಿಫ್ ಹಾಕಂಗಿಲ್ಲ. ಆ ರೀತಿ ಇದು 0% ಟ್ಯಾರಿಫ್ ಅಂದರೆ ಆ ಉತ್ಪನ್ನಗಳ ಮೇಲೆ ಅಮೆರಿಕ ರಫ್ತು ಮಾಡಿದಾಗ ಯಾವುದೇ ಇಂಪೋರ್ಟ್ ಟ್ಯಾಕ್ಸ್ ಕೊಡಬೇಕಾಗಿಲ್ಲ ಅಂತ ಸಮೇತ ಅವರು ಹೇಳವ್ರೆ. ನಮ್ಮ ದೇಶದಲ್ಲಿ ಇವಾಗ ಭಾರತ ಅಮೆರಿಕದಲ್ಲಿ ಮಾರೋದು ಬೇಕಾ 18% ಟ್ಯಾರಿಫ್ ಐತೆ. ಇದರಿಂದ ಆ ಉತ್ಪನ್ನಗಳ ಬೆಲೆ ಕಡಿಮೆ ಆಗ್ತೈತೆ. ಅದರಿಂದ ಮಾರುಕಟ್ಟೆಯಲ್ಲಿ ಒಂಥರ ಬಾಂಗ್ಲಾದೇಶ ವಸ್ತುಗಳು ನಮ್ಮ ದೇಶಕ್ಕಿಂತ ಹೆಚ್ಚು ಅಲ್ಲಿ ತಗೊಳ್ಳೋದು ಜಾಸ್ತಿ ಆಗ್ತಾರೆ. ಇದರಿಂದ ನಮಗೆ ಡಿಸ್ಅಡ್ವಾಂಟೇಜ್ ಜಾಸ್ತಿ ಇದೆ ಸ್ನೇಹಿತರೆ. ಇವಾಗ ಅವರು ನಮ್ಮದು 18% ಇದೆ, ಇವಾಗ 100 ರೂಪಾಯಿ ಶೆಲ್ಟ್ 118 ರೂಪಾಯಿ ಕೊಟ್ಟು ತಗೊಬೇಕು. ಬಾಂಗ್ಲಾದೇಶದ ವಸ್ತುಗಳು ಬೇರೆ 100 ರೂಪಾಯಿ, ಅದರಿಂದ ಅದೇ ಬೈ ಮಾಡೋ ಚಾನ್ಸ್ ಸಮೇತ ಇದೆ ಸ್ನೇಹಿತರೆ. ಇದರಿಂದ ಯಾವ ಕ್ಷೇತ್ರದಲ್ಲಿ ಎಷ್ಟು ಲಾಭ ಅಂತ ನಾವು ನೋಡೋದಾದರೆ, ಒಂದು ಬಾಂಗ್ಲಾದೇಶದಲ್ಲಿ ಆರ್ಥಿಕವಾಗಿ ಮುಖ್ಯವಾಗಿ ಒಂದು ಕ್ಷೇತ್ರ ಇದೆ, ರೆಡಿಮೇಡ್ ಜರ್ಮೆನಿಟ್ಸ್ ಇಂಡಸ್ಟ್ರಿ. ದೇಶದ GDPಗೆ ಪ್ರಮುಖ ಕೊಡುಗೆ ಕೊಡ್ತೈತೆ ಅಂತಲೇ ಹೇಳ್ಬೋದು. ಅದು ಗಾರ್ಮೆಂಟ್ ಸೆಕ್ಟರು. ಅಲ್ಲಿ ಲಕ್ಷಾಂತರ ಜನರಿಗೆ ಒಂಥರ ಉದ್ಯೋಗ ಸಿಗ್ತೈತೆ. ಅವ್ರಿಗೆ ಅಮೆರಿಕ ಒಂದು ದೊಡ್ಡ ಎಕ್ಸ್ಪೋರ್ಟ್ ಮಾರ್ಕೆಟ್ ಆಗಿಬಿಟ್ಟೈತೆ ಇವಾಗ ಎಕ್ಸ್ಪೋರ್ಟು. ಅದರಿಂದ ನಮ್ಮ ದೇಶ ವಸ್ತುಗಳು ಸ್ವಲ್ಪ ಕಮ್ಮಿ ಆಗ್ಬೋದು, ನಮ್ಮ ಆರ್ಥಿಕತೆಯಿಂದ ಸ್ವಲ್ಪ ಅದರಿಂದ ಇದಾಗ್ಬೋದು. ಒಬ್ಬರಿಗೊಂದೊಂದು ನ್ಯಾಯ ಈ ರೀತಿ ಆಗೋಗಿದೆ. ಈ ಕೆಲವು ಅದು ಫ್ರೀ ಆಗಂದರೆ ಅವರು ಅಮೆರಿಕವರು ಫ್ರೀಯಾಗಿ ಕೊಡಲ್ಲ, ಅವ್ರು ಏನೋ ಕೊಟ್ಟವ್ರಂದ್ರೆ ಏನೋ ಒಂದು ಲಾಭ ಇದ್ದೇ ಇರ್ತೈತೆ, ಅದೆಲ್ಲರಿಗೂ ಕಾಮನ್ ಪಾಯಿಂಟೆ. ಇಲ್ಲೂ ಅದು ಕೆಲವು ಷರತ್ತುಗಳನ್ನು ಹಾಕೈತೆ. ಇವಾಗ ಕಾಟನು, ಇವಾಗ US ರಾ ಮೆಟೀರಿಯಲ್ಸ್ ಬಳಸಿ ತಯಾರಿಸಿದ ಗಾರ್ಮೆಂಟ್ಸ್ಗಳಿಗೆ 0% ಟ್ಯಾರಿಫ್ ಅವಕಾಶ ಸಿಗ್ಬೋದು. ಅಂದರೆ ಇದು ನೋಡಿ ಮೇನ್ ಪಾಯಿಂಟ್ ಅಂದರೆ ಇದು. ಇವಾಗ ಅವರು 0% ಅಂದರೆ ಅಮೆರಿಕ ಯಾವ ರೀತಿ ಕೊಡಲ್ಲ. ಇವಾಗ ಬಟ್ಟೆ ರೆಡಿ ಮಾಡಬೇಕಂದ್ರೆ ಕಾಟನ್ ಬೈ ಮಾಡಬೇಕಲ್ಲ, ಆ ಕಾಟನ್ನ US ಇಂದನೇ ಅವ್ರು ತಗೊಂಡು ಬಟ್ಟೆ ಪ್ರಿಪೇರ್ ಮಾಡಿ ಆ ವಸ್ತುಗಳಿಗೆ ಮಾರಕ್ಕಿದ್ರೆ ಅದು 0% ಟ್ಯಾರಿಫು. ಅವ್ರದ್ದೇ ಆದ ಓನು ಕಾಟನ್ ಮಾಡಿದ್ರೆ ಅದು ಇಲ್ಲ, ಅದ್ರ ಮೇಲೆ ಟ್ಯಾರಿಫ್ ಐತೆ. US ಇಂದ ಅವರು ಬಾಂಗ್ಲಾದೇಶವ್ರು ನಮ್ಮ ಹತ್ರದಿಂದ ಕಾಟನ್ ಬೈ ಮಾಡ್ತಾಯಿದ್ರು, ಇವಾಗ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ, ಇನ್ನು USA ಇಂದ ಮಾಡ್ತಾರೆ. ಅದು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಅವರು ಇವಾಗ ಟ್ಯಾರಿಫ್ 0% ಅಲ್ಲ, ಅದರಿಂದ ಬೈ ಮಾಡೇ ಮಾಡ್ತಾರೆ ಅವರು. ನಮಗೆ ಸ್ವಲ್ಪ ಇವಾಗ ಇದಾಗ್ತಾಯಿದೆ, ನಮ್ಮ ಹತ್ರದಿಂದ ಮಾಡಲ್ಲ, ಅದರಿಂದ ಒಂದು ನಮಗೆ ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. USA ಯಾವುದೂ ಫ್ರೀಯಾಗಿ ಕೊಡಲ್ಲ, ಆದರೆ ಈ ರೀತಿ ಇವಾಗ ಟ್ಯಾರಿಫ್ ಅಂದ್ರೇ ಇವಾಗ ಈ ರೀತಿ ಕೊಟ್ಟೈತೆ. ಇವಾಗ ಅವರು ಫ್ರೀಯಾಗಿ ಅಂದ್ರೆ ಇವಾಗ ಅವರು US ಇಂದನೇ ಏನಾದರೂ ಒಂದು ಇದಿದ್ರೇ ಕೊಡೋದು. ಅದೇ ರೀತಿ ಇವಾಗ ಸೇಮ್ ಇವಾಗ ಅವರಿಂದ ಇವಾಗ ಕಾಟನ್ ಬೈ ಮಾಡಬೇಕು, ಅವರು ಕಾಟನ್ ಬೈ ಮಾಡಿದ್ರೇ, ಕಾಟನ್ ಬೈ ಮಾಡಿ ಅದ್ರ ಮೇಲೆ ಇವಾಗ ಒಂದು ಶರ್ಟ್ ರೆಡಿ ಮಾಡಿ ಅದನ್ನು ಮಾರಕ್ಕೆ ಹಾಕೋದ್ರೆ ಆವಾಗ ಇಲ್ಲಾಂದರೆ ನಾರ್ಮಲ್ ಬಟ್ಟೆಗಳಿಗೆಲ್ಲ ಮಾಮೂಲಿ ಐತೆ ಸ್ನೇಹಿತರೆ. ಇದರಿಂದ ಇದು ಮೇನ್ ಪಾಯಿಂಟು. ಇನ್ನು ಇಂಪ್ಯಾಕ್ಟ್ ಯಾವ ರೀತಿ ಆಗ್ಬೋದು ಅಂದರೆ, US ಮಾರ್ಕೆಟ್ನಲ್ಲಿ ಕಡಿಮೆ ತೆರಿಗೆ ಇದ್ದರೆ ಬೈಯರ್ಸ್ ಹೆಚ್ಚು ಆರ್ಡರ್ ಕೊಡ್ಬೋದು. ಯಾಕಂದರೆ 0% ಟ್ಯಾರಿಫು, ಅವ್ರ ದೇಶದ ಬಟ್ಟೆಗಳಿಗೆ ಇನ್ನು ಆರ್ಡರ್ ಜಾಸ್ತಿ, ಅವ್ರ ದೇಶದ ಬಟ್ಟೆಗಳಿಗೆ ಜಾಸ್ತಿ ಡಿಮ್ಯಾಂಡ್ ಆಗ್ಬೋದು ನಮ್ಮ ದೇಶಕ್ಕಿಂತ. ಇನ್ನು ಎಕನಾಮಿಕ್ಸ್ ಗ್ರೋತ್ ಆಗ್ತೈತೆ, ಎಕ್ಸ್ಪೋರ್ಟ್ ಹೆಚ್ಚಾದರೆ ದೇಶದ ಆರ್ಥಿಕ ಬೆಳಿತೈತೆ, ಅದು ಎಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋದು ಸ್ನೇಹಿತರೆ. ಮತ್ತು ಗಾರ್ಮೆಂಟ್ ಸೆಕ್ಟರ್ನಲ್ಲಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ಬೋದು. ಜಾಸ್ತಿ ಪ್ರೊಡಕ್ಷನು ಸೇಲ್ಸ್ ಆದರೆ ಜಾಸ್ತಿ ಉದ್ಯೋಗಗಳು ಸಾಮಾನ್ಯವಾಗಿ ಸಿಗ್ತೈತೆ. ನೆಗೆಟಿವ್ ಇಂಪ್ಯಾಕ್ಟ್ ಏನಂದರೆ, ಆದರೆ ಇನ್ನೊಂದು ಭಾಗವೂ ಇದೆ, US ರಾ ಮೆಟೀರಿಯಲ್ ಕಾಸ್ಟ್. ಅಂದರೆ ಇವಾಗ ನಮ್ಮ ದೇಶದಿಂದ ಸ್ವಲ್ಪ ಕಮ್ಮಿ ಇತ್ತು ಕಾಟನ್ನು ಅವು ಇವು, ಆದರೆ US ಇಂದ ಇವಾಗ ಅವ್ರು ಬೈ ಮಾಡಬೇಕು, ಅದನ್ನ ಸ್ವಲ್ಪ ಕಾಸ್ಟ್ಲಿ, ಆದರೆ ಅವ್ರಿಗೆ ಫ್ರೀ ಆಫ್ ಟ್ಯಾರಿಫ್ ಅಲ್ಲ, ಅದರಿಂದ ಪರ್ಚೇಸ್ ಮಾಡ್ಬೋದು ಅವರು. ಅದರಿಂದ ಪ್ರೊಡಕ್ಷನ್ ಕಾಸ್ಟ್ ಅವ್ರಿಗೆ ಹೆಚ್ಚಾಗ್ತೈತೆ. ಒಂಥರ ಸ್ಮಾಲ್ ಎಕ್ಸ್ಪರ್ಟ್ಸ್ಗೆ ಪ್ರಾಬ್ಲಮ್ ಆಗ್ಬೋದು. ಚಿಕ್ಕ ಉತ್ಪಾದನೆಗಳು US ರಾ ಮೆಟೀರಿಯಲ್ಸು ಖರೀದಿ ಮಾಡೋರಿಗೆ ಸಾಧ್ಯವಿಲ್ಲ. ಒಟ್ಟಿಗೆ 0% ಟ್ಯಾರಿಫ್ ಲಾಭ ಸಿಗದೆ ಇರ್ಬೋದು ಸಮೇತ. ನಾರ್ಮಲಾಗಿ ಅದು ಮೇನು.
ಇನ್ನು ಸಪ್ಲೈ ನೋಡೋದಾದರೆ ಚೈನ್ ಬದಲಾಗ್ಬೋದು ಅವರು ಸಪ್ಲೈ ಚೈನು. ಇನ್ನು ನಮ್ಮ ಇಂಡಿಯಾ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ಬೋದಂದರೆ ಸ್ನೇಹಿತರೆ, ಕೆಲವು ವರದಿ ಪ್ರಕಾರ ಇದರಿಂದ ಭಾರತ ಅಪ್ರಿಲ್ ಮಾರ್ಕೆಟ್ ಮೇಲೆ ಹೆಚ್ಚು ದೊಡ್ಡ ಪರಿಣಾಮ ಆಗೋದಿಲ್ಲ ಎಂದು ಹೇಳ್ತಾವ್ರೆ. ಅದಿನ ಯಾಕಂದರೆ ಇಂಡಿಯಾ ಈಗಾಗಲೇ ಡೈವರ್ಸಿಫೈಡ್ ಮಾರ್ಕೆಟ್ ಹೊಂದಿದೆ. ಬಯರ್ ಕಾಸ್ಟ್, ಕ್ವಾಲಿಟಿ, ಡೆಲಿವರಿ ಟೈಮ್ ಎಲ್ಲವನ್ನು ಗಮನಿಸುತ್ತದೆ. ಇವಾಗ ಬಯರ್ ಅಂದರೆ ಕ್ವಾಲಿಟಿ ಅಂತ ಚೆಕ್ ಮಾಡ್ತಾರೆ. ನಮ್ಮ ಇಂಡಿಯಾದು ಚೆನ್ನಾಗಿರ್ತೈತೆ, ಅದ್ರ ಕ್ವಾಲಿಟಿ ಚೆಕ್ ಮಾಡ್ಬೋದು. ಆದರೆ ಲಾಂಗ್ ಟರ್ಮ್ನಲ್ಲಿ ಕಾಂಪಿಟೇಷನ್ ಹೆಚ್ಚಾಗ್ಬೋದು ಅಂತಲೇ ಹೇಳ್ತಾವ್ರೆ. ಒಂಥರ ಸ್ನೇಹಿತರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ, ಈ ಮಾಹಿತಿಗೆ ವಿವಿಧ ಸುದ್ದಿ ಮೂಲಕ ಆಧಾರದ ಮೇಲೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂಥರ ಹಾಗಾದರೆ USA ಬಾಂಗ್ಲಾದೇಶ 0% ಟ್ಯಾರಿಫ್ ಡೀಲ್ ಆದ ಅವಕಾಶವೂ ಆಗ್ಬೋದು. ಮೇನ್ ಅಡ್ವಾಂಟೇಜ್ ಇದು ಬಾಂಗ್ಲಾದೇಶಕ್ಕೆ ಅಂತಲೇ. 0% ಟ್ಯಾರಿಫ್ ಅಂದರೆ ಅವ್ರ ದೇಶದ ಬಟ್ಟೆಲಿ ಆರಾಮಾಗಿ ಅವ್ರು USAದಲ್ಲಿ ಮಾರ್ಕೊಬೋದು. ಅದು ಮೇನ್ ಅಡ್ವಾಂಟೇಜ್ ಬಾಂಗ್ಲಾದೇಶಿಗೆ. ಆದರೆ ಒಂದು ಸವಾಲು ಆಗ್ಬೋದು, ಏನೋ ಕಾಟನ್ ಬೈ ಮಾಡಬೇಕಲ್ಲ. ಆದರೆ ನಮ್ಮ ಇಂಪ್ಯಾಕ್ಟ್ ಮೇಲೆ, ನಮ್ಮ ಇಂಡಿಯಾ ಮೇಲೆ ಈ ರೀತಿ ಬೀಳ್ತೈತೆ. ಅದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ನ ನೀವು ಯಾರಾದರೂ ಹೊಸಬು ನೋಡ್ತಾ ಇದ್ದರೆ ತಕ್ಷಣವೇ ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.